ಹಾಯ್. ಇವತ್ತಿನ ದಿವಸ ನಿಂಗೆ ಗಣೇಶಂಗೆ ಇಲಿ ವಾಹನ ಆಗಿದ್ದು ಹೇಗೆ? ಅಲ್ಲ, ಉಳಿದವರೆಲ್ಲ ಸಿಂಹದ ಮೇಲೆ ಕೂತ್ಕೊಂಡು ಹೋಗ್ತಾರೆ, ಇಲ್ಲ ಎತ್ತಿನ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಇನ್ನು ಕುಮಾರಸ್ವಾಮಿ ಆದರೆ ನವಿಲಿನ ಮೇಲೆ ಕೂತ್ಕೊಂಡು ಹೋಗ್ತಾನೆ, ವಿಷ್ಣು ಆದರೆ ಗರುಡನ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಅದೆಲ್ಲ ಏನೋ ಸರಿ, ಅವರು ಬೇಗ ಬೇಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೋದು. ಇಲ್ಲ ಅಂತಂದರೆ ಸಿಂಹ ಎತ್ತಿನ ಥರನೇ ಬಲಿಷ್ಠವಾಗಿರುತ್ತೆ, ಅವ್ರನ್ನ ಎತ್ಕೊಂಡು ಹೋಗುತ್ತೆ. ಆದರೆ ಗಣಪತಿ ಯಾಕೆ ಪುಟ್ಟ ಇಲಿನ ವಾಹನ ಮಾಡಿಕೊಂಡ? ಆ ಕಥೆನ ಹೇಳ. ಒಬ್ಬ ಗಜಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಎಷ್ಟು ಬಲಿಷ್ಠವಾಗಿರ್ತಾನಪ್ಪ ಅಂತಂದರೆ ಯಾವ ದೇವರುಗಳಿಗೂ ಅವನನ್ನು ಬಗ್ಸೋಕೆ ಆಗೋಲ್ಲ. ಇಡೀ ಪ್ರಪಂಚಕ್ಕೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ. ಈಗ ಅವನನ್ನು ಪಳಗಿಸೋದು ಹೇಗೆ? ಅವನು ಏನು ಮಾಡ್ತಿರ್ತಾನೆ ಗೊತ್ತಾ? ಈ ರಾಕ್ಷಸರು ಬೇರೆ ಬೇರೆ ವೇಷ ಹಾಕ್ಕೊಂಡು ಬೇರೆ ಬೇರೆ ಪ್ರಾಣಿ ಥರ ಹೋಗ್ತಾರಲ್ಲ, ಹಾಗೆ ಅವನು ಆನೆ ಥರ ಮಾಡಿಕೊಂಡು ಇದ್ದು ಬದ್ದ ಕಡೆ ಎಲ್ಲ ನುಗ್ಗಿ ಅಲ್ಲಿರೋದನ್ನೆಲ್ಲ ಹಾಳು ಮಾಡೋದು, ಕಿತ್ತಾಕೋದು, ಹಾಗೆಲ್ಲ ಮಾಡ್ತಿರ್ತಾನೆ. ಆನೆ ಅಂದರೆ ಯಾರಿಗಾದರೂ ಹೆದರಿಕೆ ಆಗಲ್ವಾ? ಅದಕ್ಕೆ ಅವನಿಗೆ ಗಜಾಸುರ ಅಂತಲೇ ಹೆಸರಿಟ್ಬಿಟ್ಟಿರ್ತಾರೆ. ಯಾವ ದೇವತೆಗಳಿಗೂ ಅವನನ್ನು ಹಿಡಿಯೋಕ್ಕಾಗಲ್ಲ. ಸರಿ, ಯಥಾವತ್ತಾಗಿ ಎಲ್ಲರೂ ವಿನಾಯಕನ ಹತ್ರ ಬರ್ತಾರೆ. ಗಣಪತಿ, ನೀನೇ ಏನಾದರೂ ಮಾಡು ಅಂತ. ಸೀದಾ ಗಣಪತಿ ಅವನ ಎದುರಿಗೆ ಬಂದು ನಿಂತ್ಕೋತಾನೆ. ಅವನಿಗೆ ಕೈ ಕಾಲೆಲ್ಲ ಥರ ಥರ ನಡುಗೋಕೆ ಶುರುವಾಗ್ಬಿಡುತ್ತೆ. ಯಾಕೆಂದರೆ ನಾನೇ ಆನೆ ವೇಷ ಹಾಕ್ಕೊಂಡು ಎಲ್ರಿಗೂ ಅಷ್ಟೊಂದು ಕಾಟ ಕೊಡ್ತೀನಿ ಅಂತಂದರೆ, ಈಗ ನನ್ನ ಎದುರಿಗೆ ಬಂದಿರೋ ಗಣಪತಿ ಅವನಿಗೂ ಆನೆ ಥರನೇ ಮುಖ ಇದೆ. ಸರಿ, ಇಬ್ಬರು ಹೊಡೆದಾಡ್ತಾರೆ. ಇಬ್ಬರು ಹೊಡೆದಾಡಕ್ಕೆ ಅಂತ ಹೋದರೆ ಗಣಪತಿ ಹತ್ರ ಹೊಡೆದಾಡಕ್ಕಾಗತ್ತಾ? ಇಬ್ಬರು ಒಬ್ಬರು ಸೊಂಡ್ಲು ಒಬ್ಬರು ಸಿಕ್ಕಿಸ್ಕೊಂಡು ಎಳೆದಾಡ್ತಿರ್ತಾರೆ. ಅಷ್ಟೊತ್ತಿಗೆ ಗಣಪತಿ ಅವನನ್ನು ಗಿರ್ಗಿಟ್ಟ ಥರ ಗಿರಿ 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 ತಿರುಗಿಸ್ಬಿಟ್ಟು ದಾಪ್ ಅಂತ ನೆಲಕ್ಕೆ ಅಪ್ಪಳಿಸಿ ಅವನ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ಗಜಾಸುರಂಗೆ ಭಯನೇ ಆಗೋಗ್ಬಿಡುತ್ತೆ. ಅಯ್ಯೋಯ್ಯೋ, ನನ್ನ ಕೊಂದು ಹಾಕ್ಬಿಡ್ಬೇಡ ಪ್ಲೀಸ್, ನನ್ನ ಬಿಟ್ಬಿಡು ಅಂತಾನೆ. ಆಗ ಅವನು ನಾನು ಹೇಳ್ದ ಹಾಗೆ ಕೇಳಬೇಕು. ಆನೆ ಥರ ಇದ್ದ ಬದ್ದ ಕಡೆ ಎಲ್ಲ ಹೋಗಿ ಎಲ್ರಿಗೂ ತೊಂದರೆ ಕೊಡೋದಲ್ಲ. ಹಾಂ, ನೀನು ಓಡಾಡು, ಆದರೆ ಆನೆ ಥರ ಅಲ್ಲ. ನಿನ್ನನ್ನು ಇವತ್ತಿಂದ ಇಲಿ ಮಾಡಿಬಿಡ್ತೀನಿ. ಆನೆ ಆಗಿದ್ದವನು ಹೀಗಾಗಿ ಇಲಿಯಾಗೋಗ್ಬಿಟ್ಟ ಅವನು. ಆದರೆ ಜನ ಎಲ್ಲ ಅವನನ್ನು ಮರೆತು ಬಿಟ್ರೆ? ಅದಕ್ಕೆ ಗಣಪತಿ ಹೇಳ್ತಾನೆ, ನೀನೇನು ಯೋಚನೆ ಮಾಡಬೇಡ. ಯಾರಾದರೂ ನನ್ನ ಮಕ ನೋಡ್ತಾರಲ್ಲ, ಓಹೋಹೋ, ಗಜಾಸುರನ್ ಕೊಂದಂಥ ಗಜಮುಖ ಇವನೇ ಅಲ್ವಾ ಹಾಗಂತ ಹೇಳ್ತಾನೆ ಇರ್ತಾರೆ. ನನ್ನ ಮುಖ ನೋಡಿದರೆ ಜನ ನಿನಗೆ, ಅಂದರೆ ಗಣಪತಿಗಿರೋದು ಆನೆ ಮುಖ, ಆದ್ದರಿಂದ ಅದನ್ನು ನೋಡಿದಾಗೆಲ್ಲ ಜನಕ್ಕೆ ಗಜಾಸುರನ್ನ ನಿಗ್ರಹಿಸಿದವನು, ಅಂದರೆ ಗಜಾಸುರನ್ನ ಪಳಗಿಸಿದವನು ಇವನೇ ಅಲ್ವಾ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ಮೇಲೆ ನೀನು ಇಲಿಯಾಗಿ ನಿನ್ನ ಮೇಲೆ ನಾನು ಹತ್ತಿ ಕೂತ್ಕೋತೀನಿ, ನನ್ನನ್ನು ಹೊತ್ಕೊಂಡೇ ಎಲ್ಲ ಕಡೆಗೂ ಹೋಗ್ತಾ ಇರಬೇಕು ಅಂತ. ಓ, ಅದಕ್ಕೇನಂತೆ, ಕೂತ್ಕೋ ಅಂತಾನೆ. ಗಣಪತಿ ಅವನ ಮೇಲೆ ಕೂತ್ಕೋತಿದ್ದಂಗೆನೆ ಆ ಗಜಾಸುರ ಮತ್ತೆ ಪಡ್ಚ. ಗಣಪತಿ ಹೊಟ್ಟೆ ಒಳಗೆ 14 ಲೋಕಗಳು ಇದೆಯಂತೆ. ಆ ಕಥೆನೂ ನಿಮಗೆ ಇನ್ನೊಂದ್ಸರಿ ಹೇಳ್ತೀನಿ. ಹೇಗೆ ಕೃಷ್ಣ ಬಾಯಲ್ಲೇ ಲೋಕನ ತೋರಿಸಿದ್ನೋ, ಗಣಪತಿನೂ ಹಾಗೆ ತೋರಿಸ್ತಾನೆ. ಆ ಕಥೆ ಹೇಳ್ತೀನಿ ಇನ್ನೊಮ್ಮೆ. ಅಯ್ಯೋಯ್ಯೋ, ಇಷ್ಟೊಂದು ಭಾರ ಹೊರಕ್ಕಾಗಲ್ಲ ನನಗೆ, ಸ್ವಲ್ಪ ನಿನ್ನ ಭಾರನ ಕಡಿಮೆ ಮಾಡ್ಕೋ ಅಂತ ಅವನು ಬೇಡ್ಕೋತಾನೆ. ಆಯಿತು ಅಂತ ಹೇಳಿಬಿಟ್ಟು ಹಗೂರಾಗ್ತಾನೆ ಗಣಪತಿ. ಆಮೇಲೆ ಗಣಪತಿನ ಎಲ್ಲ ಕಡೆ ಬೆನ್ಮೇಲೆ ಕೂರಿಸ್ಕೊಂಡೆ ಆ ಗಜಾಸುರ, ಅಂದರೆ ಈಗ ಮೂಷಿಕ, ಅಂದರೆ ಇಲಿ ಆಗಿರ್ತಕ್ಕಂತಹ ಗಜಾಸುರ ಅವನನ್ನು ಹೊತ್ಕೊಂಡೇ ತಿರುಗ್ತಾ ಇರ್ತಾನೆ. ಹಾಂ, ಇಲ್ಲೊಂದು ವಿಶೇಷನೂ ಇದೆ ಗೊತ್ತಾ? ಹೇಗೆ ಇಲಿ ಎಲ್ಲ ಕಡೆ ಸಂಧಿ ಗೊಂದಿ ಎಲ್ಲ ಕಡೆ ಹೋಗುತ್ತೋ, ಹಾಗೆ ಇಲಿ ಮೇಲೆ ಕೂತ್ಕೊಳ್ಳೋ ಅಂಥ ಗಣೇಶ ನೀನೆಲ್ಲೇ ಇರು, ಎಲ್ಲೇ ತೊಂದರೆಯಲ್ಲಿ ಸಿಗಾಕೊಂಡಿರು, ಅಲ್ಲೆಲ್ಲ ಕಡೆನೂ ಬಂದು ನಿನ್ನನ್ನು ಕಾಪಾಡ್ತಾನೆ ಅನ್ನೋದು ಇನ್ನೊಂದು ವಿಶೇಷ. ಅಷ್ಟೇ ಅಲ್ಲ, ನಿಂಗೆ ಗೊತ್ತಾ, ನಮ್ಮ ರೈತರೆಲ್ಲ ತುಂಬ ಬೆಳೆ ಬೆಳೀತಾರಲ್ಲ,
ಅವರಿಗೆಲ್ಲ ದೊಡ್ಡ ಶತ್ರು ಅಂದ್ರೇನೆ ಇಲಿ. ಅದು ಎಷ್ಟು ಅವರು ಬೆಳೆದಿದ್ದ ದವಸ ಧಾನ್ಯ ಎಲ್ಲ ಅಂದರೆ ಅಕ್ಕಿ ಬೇಳೆ ಎಲ್ಲ ತೊಗೊಂಡೋಗಿ ಮುಚ್ಚಿಟ್ಕೊಳತ್ತಪ್ಪ ಅಂತಂದರೆ ಒಂದು ಆನೆ ತಿನ್ನೋ ಅಷ್ಟು ಮುಚ್ಚಿಟ್ಕೊಳತ್ತಂತೆ. ಅಂಥ ಇಲಿ ಮೇಲೆ ಹತ್ತಿ ಕೂತು ಗಣೇಶ ಅದನ್ನು ಕಂಟ್ರೋಲ್ ಮಾಡಿ ಎಲ್ಲ ರೈತರಿಗೂ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ, ರೈತರು ಅಂದರೆ ಯಾರು ಹೊಲ ಗದ್ದೆನಲ್ಲಿ ಅಕ್ಕಿ ಗೋಧಿ ಎಲ್ಲ ಬೆಳೀತಾರೋ ಅವರು ಗಣಪತಿನ ತುಂಬ ತುಂಬ ಪೂಜೆ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೇ ಥರ ಇನ್ನು ತುಂಬ ಕಥೆಗಳನ್ನು ತಗೊಂಡು ಬರ್ತೀನಿ ನಿಮಗೋಸ್ಕರ. ಈಗ ಚಾಣ ಮರಿತರ